ಹಲೋ 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 ಶಾಂತ ಶಾಂತ, ನಾನೇ ಪದ್ಮ ಮಾತಾಡ್ತಾ ಇದ್ದೀನಿ. ಕೇಳಿಸ್ತಾ ಇದೆಯಾ? ಹಾಂ, ಕೇಳಿಸ್ತಾ ಇದೆಯಾ ತಾನೆ? ಹಾಂ, ಅದೇ ನೀನು ಕೇಳ್ದಲ್ಲ, ಅದು ಯಾವುದೋ ಒಂದು ಕತೆ ಹೇಳು ಅಂತ. ಆ ಕತೆ ಹೇಳ್ತೀನಿ ಕೇಳೋಕ್ಕೋ. ಒಂದೂರಲ್ಲಿ ಯಾವುದೋ ಒಂದು ಕಾಲದಲ್ಲಿ ಅಕ್ಕ ತಂಗಿರಿಬ್ಬರು ಇರ್ತಾರೆ. ಇದ್ದರೆ ಅಕ್ಕ ಶ್ರೀಮಂತಳಾಗಿರ್ತಾಳೆ, ತಂಗಿ ಬಡವಳಾಗಿರ್ತಾಳೆ. ಬಡವಳಾಗಿದ್ದರೆ ಅಕ್ಕನ ಮನೆಗೆ ತಂಗಿ ಆಗಾಗ ಬರ್ತಾ ಹೋಗ್ತಾ ಇರ್ತಾಳೆ. ಬರ್ತಾ ಹೋಗ್ತಾ ಇದ್ದರೆ ಒಂದು ಸಲ ಅಕ್ಕನ ತಲೆಯಲ್ಲಿ ಏನುಗಳಿದ್ವಂತೆ. ಏನುಗಳಿದ್ರೆ ತಂಗಿಗೆ ಹೇಳ್ತಾಳಂತೆ, ನನ್ನ ತಲೆಯಲ್ಲಿ ಒಂದು ಏನಿಲ್ದಿರ ನೀನು ಆರ್ಸಾಕು, ನಿನಗೆ ಹಾಲು ಅನ್ನ ಇಡ್ತೀನಿ ಊಟಕ್ಕೆ ಅಂತ ಹೇಳ್ತಾಳಂತೆ. ಯಾರು? ಅಕ್ಕ. ಏನೇ ಕೇಳಿಸ್ತಾ ಇದೆಯಾ ಶಾಂತ? ಕೇಳಿಸ್ತಾ ಇದೆಯಾ? ಹ್ಞೂ. ಅಕ್ಕ ಹೇಳ್ತಾಳೆ ತಂಗಿಗೆ. ಆವಾಗ ತಂಗಿ ಹ್ಞೂ ಸರಿ ಅಂತ ಹೇಳ್ತಾಳಂತೆ ಪಾಪ. ಸರಿ, ಒಂದಿನ ಅವಳ ತಲೆಯಲ್ಲಿ ಏನು ನೋಡೋಕ್ಕೆ ಕೂತ್ಕೊತಾಳೆ ತಂಗಿ. ಕೂತ್ಕೊಂಡ್ರೆ ಏನು ನೋಡ್ತಾ ಇರ್ತಾಳಂತೆ, ಒಂದು ಇಲ್ದಿರ ಆರ್ಸಾಕ್ತಾಳಂತೆ. ಆಗಿನ ಕಾಲದಲ್ಲಿ ಊಟಕ್ಕೆ ಅಷ್ಟು ಬರ, ಈಗಿನ ಕಾಲದಲ್ಲಿ ಅನ್ನಕ್ಕೆ ಬರನೇ ಇಲ್ಲ. ಆ ಥರ ಆಗಿದೆ. ಏನಪ್ಪ ಅಂದರೆ ಸರಿ ಅಂತ ಅಕ್ಕ ಎಲ್ಲ ತಲೆಯಲ್ಲಿ ಏನು ನೋಡ್ಸ್ಕೊತಾಳೆ, ತಂಗಿಗೆ ಮಾತಿನ ಪ್ರಕಾರ ಹಾಲು ಅನ್ನ ಇಡಬೇಕಲ್ಲ. ನೋಡು, ಆಗಿನ ಕಾಲದಲ್ಲಿ ಅಕ್ಕ ತಂಗಿರೇ ಆಗಿದ್ದರು, ಈಗಿನ ಕಾಲದಲ್ಲಿ ಆಗಿದ್ದರು, ಈಗ ಆಗಿದ್ದಾರೆ ನೋಡು. ಸರಿ, ಹಾಲು ಅನ್ನ ಕೊಡ್ತಾಳೆ ತಂಗಿಗೆ. ಕೊಟ್ಟರೆ ತಂಗಿ ತಿಂತಾ ಇರ್ತಾಳೆ. ತಂಗಿ ತಿಂತಾ ಇರಬೇಕಾದ್ರೆ ಅಕ್ಕ ಕೂತಿರ್ತಾಳೆ, ತಲೆ ಕೇರ್ಕೊತಾಳಂತೆ. ಏನೇ ಕೇಳಿಸ್ತಾ ಇದೆಯಾ? ಚೆನ್ನಾಗಿ ಕೇಳಿಸ್ಕೊ. ತಲೆ ಕೇರ್ಕೊಂಡಾಗ ಅವಳಿಗೆ ಒಂದೇನು ಸಿಕ್ಕೋಗ್ಬಿಡುತ್ತಂತೆ ತಲೆಯಲ್ಲಿ ಏನು ಸಿಕ್ಕೋಗ್ಬಿಟ್ರೆ ಆವಾಗ ತಂಗಿಗೆ ಹೇಳ್ತಾರೆ, ನಾನು ಹೇಳಿದ್ದು ಏನು ನಿನಗೆ, ಒಂದು ಏನಿಲ್ದಿರ ನನ್ನ ತಲೆಯಲ್ಲಿ ನೋಡಿದ್ರೆ ನಿಂಗೆ ಹಾಲು ಅನ್ನ ಕೊಡ್ತೀನಿ ಅಂತ ಹೇಳಿದ್ದೆ. ನಾನು ಹಾಲು ಅನ್ನ ಕೊಟ್ಟಿದ್ದೀನಿ, ಆದರೆ ನೋಡು ನನಗೆ ಒಂದು ತಲೆಯಲ್ಲಿ ಏನು ಸಿಕ್ಬಿಟ್ಟಿದೆ ಅಂತ ಅಕ್ಕ ಹೇಳ್ತಾಳಂತೆ. ಅವಳು ತಿಂತಾ ಇರೋವಳು, ಅವಳಿಗೆ ಪಾಪ ಒಂಥರ ಮನಸ್ಸಿಗೆ ಏನೋ ಒಂಥರ ಆಗಿಬಿಟ್ಟು ಬೇಜಾರಾಗ್ಬಿಟ್ಟು ಆ ಹಾಲು ಅನ್ನನ ಅಲ್ಲೇ ಬಿಟ್ಬಿಡ್ತಾಳಂತೆ. ಇದಕ್ಕೆ ಹೆಸ್ರು ಏನು ಗೊತ್ತಾ? ಏನಿಗೆ ತಲೆಯಲ್ಲಿರೋ ಏನಿಗೆ ಎಷ್ಟೇ ತಲೆಯಲ್ಲಿ ನೋಡಿದ್ರೂ ಒಂದು ಏನು ತಪ್ಪಿಸ್ಕೊಡುತ್ತಂತೆ. ಅದಕ್ಕೆ ದೊಡ್ಡವರು ಏನು ಹೇಳ್ತಾರೆ ಅಂದರೆ, ಹಾಲು ಅನ್ನ ಕಿತ್ತಿರೋ ಏನುಗಳು ಅಂತ ಹೆಸರಿಟ್ಟವ್ರೆ ಇದಕ್ಕೆ. ಹಾಲು ಅನ್ನ ಕಿತ್ತಿರೋ ಏನುಗಳು ಅಂತ ಹೆಸರಿಟ್ಟವ್ರೆ. ಈ ರೀತಿ ಅಕ್ಕ ತಂಗಿಯರ ಕತೆ ನಡೆದಿದೆ ಕಣೆ, ಗೊತ್ತಾಯ್ತಾ? ಆಗಿನ ಕಾಲದಲ್ಲಿ. ಈಗಿನ ಕಾಲದಲ್ಲಿ ನೋಡಪ್ಪ, ಅಕ್ಕಿ ಫ್ರೀಯಾಗಿ ಕೊಡ್ತಾರೆ, ಅನ್ನಗಳು ಚರಂಡಿಯಲ್ಲೂ ಬಿಸಾಕಿರ್ತಾರೆ, ಎಲ್ಲ ರೋಡಲ್ಲೂ ಬಿಸಾಕಿರ್ತಾರೆ, ಅಕ್ಕಿನ ಮಾರ್ಕೊತಾರೆ. ಈಗಿನ ಕಾಲ. ಆಗಿನ ಕಾಲದಲ್ಲಿ ಊಟಕ್ಕೆ ಎಷ್ಟು ಬರ ಇರ್ಬೋದು, ಪಾಪ ಅವಳು ಎಷ್ಟು ಕಷ್ಟಪಟ್ಟು ಅಕ್ಕನಿಗೆ ತಲೆಯಲ್ಲಿ ಏನು ನೋಡಿರ್ಬೋದು. ಹಾಲು ಅನ್ನಕ್ಕೆ ಆಸೆಪಟ್ಟು ಅಲ್ವಾ? ನೋಡು, ಇದು ಎಂಥ ಸಂಬಂಧ ಅನ್ನೋದು ಚೆನ್ನಾಗಿ ಅರ್ಥ ಮಾಡ್ಕೊ. ಈ ರೀತಿ ಕತೆ ಇದೆ. ಇದಕ್ಕೆ ಏನಪ್ಪ ಅಂತ ಇದ್ರು ಅಂದರೆ, ನಮ್ಮ ಅಜ್ಜಂದರು ಹಾಲು ಅನ್ನ ಕಿತ್ತೂರು ಏನುಗಳು ಅಂತ ಇದಕ್ಕೆ ಹೆಸರಿಟ್ಟಿದ್ರು ಕಣೆ. ಈ ಕತೆ ಚೆನ್ನಾಗಿದ್ದರೆ ಲೈಕ್ ಮಾಡಿ, ಇಷ್ಟ ಆದರೆ ಯಾರಿಗಾದ್ರೂ ನಿಮ್ಮ ಫ್ರೆಂಡ್ಸ್ಗೂ ಹೇಳು. ನಾನು ನೀನು ಫ್ರೆಂಡು ಲೈಕ್ ಮಾಡು, ಸಬ್ಸ್ಕ್ರೈಬ್ ಮಾಡು. ಚೆನ್ನಾಗಿದೆಯಾ ಹೇಳು.